ಜಯಂತಿಯನ್ನ ಮಾಡಿದ್ರೆ ತಪ್ಪೇನು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿಗರ ಪ್ರಶ್ನೆಗೆ ಕಾಂಗ್ರೆಸ್ನವರು ಮರು ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಕಾಶಪ್ಪನವರ ಹೇಳಿಕೆಗೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ಳೋ ಮೂಲಕವಾಗಿ ಟಿಪ್ಪು ಒಬ್ಬ ದೇಶಭಕ್ತನಾಗಿದ್ದು ಆಚರಣೆ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಎಲ್ಲರ ಜಯಂತಿ ಆಚರಿಸ್ತೀವಿ, ಅದರಂತೆ ಟಿಪ್ಪು ಜಯಂತಿ ಕೂಡ ಒಂದಾಗಿದೆ. ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ಇದು. ಆದರೆ ಮುಸ್ಲಿಂ ಸಮುದಾಯದಲ್ಲಿ ವ್ಯಕ್ತಿ ಪೂಜೆ ಆರಾಧನೆಗೆ ಅವಕಾಶವೇ ಇಲ್ಲ. ಹೀಗಿದ್ದಾಗ ಜಮೀರ್ ಇದನ್ನು ಹೇಗೆ ಒಪ್ಕೋತಾ ಇದ್ದಾರೆ? ಟಿಪ್ಪು ಜಯಂತಿ ಸರ್ಕಾರದ ವತಿಯಿಂದ ಮಾಡಬೇಕು ಎಂಬ ಕೂಗಿಗೆ ಬಿಜೆಪಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 3 ವರ್ಷದಿಂದ ಆಗಿಲ್ಲ, ಸೊ ಏನು ಕಳೆದು ಹೋಯ್ತು, ಈಗ ಯಾಕೆ ಮತ್ತೆ ಮಾಡಬೇಕು, ಇದನ್ನು ಯಾಕೆ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಕಾಂಗ್ರೆಸ್ನ ಕೆಲ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಾವು ಇವತ್ತಿಂದ ಎಲ್ಲ. ಇಡೀ ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾ ಇದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಾವು. ಇಲ್ಲ, ಒಂದು ನಿಮಿಷ. ಸರ್ಕಾರ ವತಿಯಿಂದ 2014 ಟಿಪ್ಪು ಜಯಂತಿ ಮಾಡಬೇಕಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು, ಹಂಗೆ ಸ್ಟಾಪ್ ಆಗಿದೆ ಅದು. ನಾವು ಯಾವತ್ತೂ ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರೂ ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು, ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ಮಾಡಿದೆ. ನಾರಾಯಣ್ ಗುರೂಜಿ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು. ಒಬ್ಬರದು ಇಬ್ಬರದು ಅಂತ ನಮ್ಮ ನಿಲುವು ಜಾತ್ಯತೀತ ನಿಲುವು. ನೀವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ? ನಾವು ಎಲ್ಲರದ್ದು ಮಾಡ್ತೀವಿ, ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ, ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ. ಬಸವಣ್ಣವರ ತತ್ವ ಏನು, ಆ ಧರ್ಮದ ಮೇಲೆ ನಾವು ನಂಬಿಕೆನ ಇಟ್ಕೊಂಡಂಥವ್ರು. ಯಾಕೆ ಸ್ಪೆಸಿಫಿಕ್ ಆಗಿ ತಾವು ಕೇಳ್ತೀರಾ? ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನನ್ನು ಕೇಳಕ್ ಹೋಗ್ಬೇಡಿ. ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದರೆ ಮಾತ್ರಂ ಅಂತ ಹೇಳ್ತೀವಿ. ಅವರ ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ತೀರ್ಮಾನ ಸರ್ಕಾರದ ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸರ್ಕಾರದ ಪರವಾಗಿನೇ ಸರ್ಕಾರನೇ ಟಿಪ್ಪು ಜಯಂತಿನ ಆಚರಣೆ ಮಾಡಬೇಕು ಹಾಗೆ ಅಂತೇಳಿ ಚರ್ಚೆ ಆಗಬೇಕು ಅಂತೇಳಿ ಕಾಶಪ್ಪನವರು ಇವತ್ತು ಸದನದಲ್ಲಿ ವಿಷಯನ ಎತ್ಕೊಂಡಿರೋದು. ಅಲ್ಲ, ಅದೇ ಹೇಳಿದೆ ನಾನು. ಕಾಶಪ್ಪನ ಯಾಕಂದರೆ ಟಿಪ್ಪು ಸುಲ್ತಾನ್ ಅಪ್ಪ ದೇಶಭಕ್ತರು, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಜಯಂತಿನ ಎಲ್ಲ ಕಡೆ ಆಚರಣೆ ಮಾಡಿ ಸರ್ಕಾರ ಮಾಡಬೇಕಂತ ಹೋಗಿ ಒತ್ತಾಯ ಮಾಡ್ತಾ ಇರ್ಬೋದು. ಅದು ಸರ್ಕಾರ ಅದನ್ನ ಗಮನಿಸುತ್ತೆ. ಒಂದು ವೇಳೆ ಸ್ಪೀಕರ್ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಚರ್ಚೆ ಮಾಡ್ತಾರೆ. ಚಲುವಾದಿ ನಾರಾಯಣಸ್ವಾಮಿ ಆರೋಪ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿನೇ ಟಿಪ್ಪು ಪಾರ್ಟಿ, ಹೀಗಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡೋದು ಅದರಿಂದ ದೊಡ್ಡ ವಿಷಯ. ನಾರಾಯಣಸ್ವಾಮಿ ಅವರು ವಿರೋಧ ಪಕ್ಷ ನಾಯಕರು, ಏನು ಬೇಕಾದ್ರೂ ಮಾತಾಡ್ಬೋದು. ನಮ್ಮ ಸರ್ಕಾರ 2 ವರ್ಷ ಅಧಿಕಾರಕ್ಕೆ ಬಂದು ಎಲ್ಲ ನಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನ ತಂದಿದ್ದೀವಿ. ನಮ್ಮ ಏನು ವಾಗ್ದಾನ ಆಯಿತು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು, ಇದು ನಮ್ಮ ಸರ್ಕಾರ ಸಂಕಲ್ಪ.